ಮುಂಬೈನಲ್ಲಿ 6ನೇ ತಾರೀಕು ಒಂದು ಕಾರ್ಯಕ್ರಮ ನಡೀತು. ಜೆನ್ಜಿ ಮತ್ತು ಜನರೇಷನ್ ಆಲ್ಫಾ ಅಂತೇಳಿ ವಿದ್ಯಾರ್ಥಿಗಳ ಜೊತೆ RSS ಮುಖ್ಯಸ್ಥ ಏನಾಗಿದ್ದಾರೆ ಈಗ ಮೋಹನ್ ಭಾಗವತ್ ಅವರು ಒಂದು ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಸಂವಾದ ಕಾರ್ಯಕ್ರಮ ಈಗ ದೇಶಾದ್ಯಂತ ವೈರಲ್ ಆಗಿದೆ. ಯಾಕೆ ವೈರಲ್ ಆಗಿದೆ ಅಂತಂದರೆ, ವಿದ್ಯಾರ್ಥಿಗಳ ಸಂವಾದ ಕಾರ್ಯಕ್ರಮದಲ್ಲಿ ಅವರು ವಿದ್ಯಾರ್ಥಿಗಳ ಜೊತೆ ಮಾತಾಡುವಾಗ ಒಂದೆರಡು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಎಷ್ಟು ಆಘಾತಕಾರಿಯಾಗಿದೆ ಮತ್ತು ಅವರ RSSನ ಚಿಂತನೆಗಳು ಹೇಗಿದೆ, RSSನ ತತ್ವಗಳು ಹೇಗಿದೆ ಮತ್ತು RSS ಸರ್ಕಾರಗಳ ಮೂಲಕ ಅಥವಾ ಶಿಕ್ಷಣ ಸಂಸ್ಥೆಗಳ ಮೂಲಕ ಹೇಗೆ ಜನರ ದಿಕ್ಕು ತಪ್ಪಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಯಾಕಂದರೆ ಅವ್ರು ಹೇಳಿದ್ದನ್ನು ಒಂದೆರಡು ವಿಷಯಗಳನ್ನ ಹೇಳ್ತೀನಿ. ಒಂದು, ಜೆನ್ಜಿ ಬಗ್ಗೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಜೆನ್ಜಿ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ಜೆನ್ಜಿ ಅವರ ಹೋರಾಟ ಪ್ರಾಮಾಣಿಕವಾಗಿದ್ದು, ಅವರು ದೇಶಭಕ್ತರು ಅಥವಾ ದೇಶ ವಿರೋಧಿಗಳಲ್ಲ. ಅವರು ಪ್ರತಿಭಟನೆ ಮಾಡಿದ್ದು ಸರಿಯಾಗಿದೆ. ಆಮೇಲೆ ಅವರ ಹೋರಾಟಗಳು ಹೇಗಿದೆ ಅಂದರೆ ನ್ಯಾಯಯುತವಾಗಿದೆ. ಅವರು ಏನೇ ಮಾಡೋದಿದ್ರು, ಹೋರಾಟ ಮಾಡೋದಿದ್ರು ಅವರಿಗೆ ಹಕ್ಕಿದೆ. ಆದರೆ ಹೋರಾಟ ಮಾಡಬೇಕಾದ್ರೆ ಪ್ರಜಾಸತ್ತಾತ್ಮಕ ನಿಲುವಿನಲ್ಲಿ ಅಥವಾ ಪ್ರಜಾಪ್ರಭುತ್ವದ ನಿಯಮಗಳ ಆಧಾರದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಹೊರತು ಈ ಥರ ಗಲಭೆ ಮಾಡೋದು, ಆಕ್ರೋಶ ವ್ಯಕ್ತಪಡಿಸೋದು, ಹಲ್ಲೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಮೀಸಲಾತಿ ಅಂದರೆ ಉದ್ಯೋಗದಲ್ಲಾಗಲಿ ಅಥವಾ ಶಿಕ್ಷಣದಲ್ಲಾಗಲಿ ಅಥವಾ ಯಾವುದೇ ರೀತಿಯಲ್ಲಿ SC ST ಸಮುದಾಯಗಳಿಗೆ ಅಥವಾ ಇತರೆ ಸಮುದಾಯಗಳಿಗೆ ಏನು ಮೀಸಲಾತಿ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನು ಅವರಾಗಿಯೇ ಸ್ವತಃ ಖುದ್ದಾಗಿ ಹಿಂದೆ ಪಡೆಯಬೇಕು, ದುರ್ಬಲ ವರ್ಗದವರಿಗೆ ನೀಡಬೇಕು. ಈಗಾಗಲೇ ಸಾಕಷ್ಟು ಸಮಯದಿಂದ ಅವರು ಮೀಸಲಾತಿ ಸೌಲಭ್ಯಗಳನ್ನು ಮೂಲಕ ಸರ್ಕಾರದ ಬಹುತೇಕ ಸವಲತ್ತುಗಳನ್ನು ತಗೊಂಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಈ ಎರಡು ವಿಷಯಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಯಾಕೆಂದರೆ ಇವ್ರ ಹೇಳಿಕೆಗಳನ್ನು ನೋಡಿದ್ರೆ ಸಹಜವಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಸರಿ ಅನಿಸುತ್ತೆ ಎಲ್ಲರಿಗೂ, ಅಲ್ವಾ? ಯಾಕೆ ಅಂತಂದರೆ ಹೌದು, ಪ್ರಜಾಸತ್ತಾತ್ಮಕ ನಿಲುವಿನಲ್ಲಿ ಅಥವಾ ಪ್ರಜಾಪ್ರಭುತ್ವದ ನಿಯಮಗಳಲ್ಲಿ ಪ್ರತಿಭಟನೆ ಮಾಡೋದು ಮೂಲಭೂತ ಹಕ್ಕು, ಅದು ಸರಿ, ನಿಜ. ಆದರೆ ಪ್ರತಿಭಟನೆ ಮಾಡುವವರ ಮೇಲೆ ಲಾಠಿ ಚಾರ್ಜ್ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ. ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಗೂಂಡಾಗಳನ್ನು, ಹಿಂದೂ ಸಂಘಟನೆಗಳನ್ನು ಪ್ರತಿಭಟನಾಕಾರರ ಮಧ್ಯದಲ್ಲಿ ನುಸುಳಿ ಹಲ್ಲೆ ಮಾಡಿಸಿರೋದು ಎಷ್ಟು ಸರಿ ಅಂದರೆ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಅದ್ರ ಬಗ್ಗೆ ಅವ್ರು ಇವತ್ತವರೆಗೂ ಚಕಾರ ಎತ್ತಿಲ್ಲ. ಇದೇ ಜೆನ್ಜಿ ಹೋರಾಟದ ಬಗ್ಗೆ ಇದೇ ಮೋಹನ್ ಭಾಗವತ್ ಅವರು ಹಿಂದೆ ಏನು ಹೇಳಿದರು ಅಂದರೆ, ಮಕ್ಕಳು ದಾರಿ ತಪ್ಪಿದ್ದಾರೆ, ಈಗಿನ ಮಕ್ಕಳು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ತಿಳಿ ಹೇಳಬೇಕಾದಂಥ ಜವಾಬ್ದಾರಿ ಕುಟುಂಬಗಳ ಮೇಲಿದೆ. ಕುಟುಂಬದ ಹಿರಿಯರು ಮಕ್ಕಳಿಗೆ ಸರಿಯಾಗಿ ಅಥವಾ ತಾಳ್ಮೆಯಿಂದ ಅವರಿಗೆ ತಿಳುವಳಿಕೆ ಹೇಳಬೇಕು, ಅವ್ರನ್ನ ಸರಿದಾರಿಗೆ ತರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ? ಕುಟುಂಬಗಳೇ ಎಲ್ಲ ಮಾಡೋದಾದರೆ ನೀವೇನು ಮಾಡ್ತಾ ಇದ್ದೀರಿ? ಕುಟುಂಬಗಳಲ್ಲಿ ಮಕ್ಕಳನ್ನ ಸರಿಯಾದ ದಾರಿಗೆ ತರಿಸಿದ್ರು ನೀವು ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳನ್ನ ಹೇಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಯಾಕೆ ಅಂತಂದರೆ RSS ಇದುವರೆಗೂ ನೋಂದಣಿ ಆಗದೇ ಇರುವ ಸಂಸ್ಥೆ. ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಿಯಮಗಳ ಅಡಿ ಹಕ್ಕು ಇದೆ ಅಂತ ಹೇಳಬೇಕಾದ್ರೆ, ಪ್ರಜಾಪ್ರಭುತ್ವ ನಿಯಮಗಳಿಗೆ ನೀವು ಒಪ್ಕೊಳ್ತೀನಿ ಅನ್ನೋದಾದರೆ ನೀವು RSS ಎಂಬ ಒಂದು ಸಂಘಟನೆಯನ್ನು ಯಾಕೆ ಇದುವರೆಗೂ ನೋಂದಣಿ ಮಾಡಿಕೊಂಡಿಲ್ಲ ಅನ್ನೋದು ಪ್ರಶ್ನೆ. ನೀವು ಭಾರತದಲ್ಲಿ ನೋಂದಣಿ ಮಾಡಿಕೊಂಡಿಲ್ಲ, ಆದರೆ ಇದೇ ಯುರೋಪಲ್ಲಿ, ಇಂಗ್ಲೆಂಡಲ್ಲಿ, ಅಮೇರಿಕದಲ್ಲಿ ಇದೇ ನಿಮ್ಮ RSS ಸಂಘಟನೆಯವರು ನೋಂದಣಿ ಮಾಡ್ಕೊಂಡಿದ್ದಾರೆ. ಯಾಕೆ ಆ ವಿದೇಶಗಳಲ್ಲಿ ನೋಂದಣಿ ಮಾಡಿಕೊಂಡವರು ನಮ್ಮ ದೇಶದಲ್ಲಿ ಯಾಕೆ ನೋಂದಣಿ ಮಾಡಿಕೊಂಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವು ಶಿಕ್ಷಣ ಸಂಸ್ಥೆಗಳು RSS ಅಂಡರಲ್ಲಿ ಸುಮಾರು ದೇಶಾದ್ಯಂತ 2400ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಅಥವಾ ವಿವಿಧ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಈ ಎಲ್ಲ ಸಂಘಟನೆಗಳು ನೋಂದಣಿ ಮಾಡ್ಕೊಂಡಿದ್ದಾವೆ ನಿಜ, ಆದರೆ ಅಲ್ಲಿ ಇರುವವರು ಯಾರು? ಆ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಯಾವ ರೀತಿಯ ಶಿಕ್ಷಣವನ್ನು ಬೋಧಿಸ್ತಾ ಇದ್ದೀರಿ, ಯಾವ ರೀತಿಯ ಮಕ್ಕಳಲ್ಲಿ ವಿಚಾರವನ್ನು ತುಂಬಿಸ್ತಾ ಇದ್ದೀರಿ ಅನ್ನೋದು ಮುಖ್ಯ ಆಗುತ್ತೆ. ಇನ್ನೊಂದು ಮೂರನೇ ಅಂಶ, ಕೇಂದ್ರ ಸರ್ಕಾರದಲ್ಲಿ BJP ನೇತೃತ್ವದ ಸರ್ಕಾರ ಬಂದ ಮೇಲೆ ದೇಶದ ಎಲ್ಲ 100ಕ್ಕೂ ಹೆಚ್ಚು ಇರುವಂಥ ವಿಶ್ವವಿದ್ಯಾನಿಲಯಗಳಲ್ಲಿ RSS ಮುಖಂಡರೇ ಕುಲಪತಿಗಳು ಆಗಿರೋದು ಆಘಾತಕಾರಿ ವಿಷಯ. ಅಂದರೆ ನೀವು ಮೇಲಿಂದ ಕೆಳಗಡೆಯವರೆಗೂ ಶಿಕ್ಷಣ ವ್ಯವಸ್ಥೆನ ಬದಲಾಯಿಸಿಕೊಂಡು ಬರ್ತಾ ಇದ್ದೀರಿ, ಶಿಕ್ಷಣ ವ್ಯವಸ್ಥೆನ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಿ. ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಹೆಸರಲ್ಲಿ ಶಿಕ್ಷಣದ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಿ. ಜನರಿಗೆ ಅಥವಾ ಮಕ್ಕಳಿಗೆ ನೀತಿ ಪಾಠ ಅಥವಾ ವಿಚಾರವಂತವನ್ನು ತಿಳಿಸಬೇಕಾದಂಥ ಬಿಟ್ಟು ಧರ್ಮದ ಆಧಾರದ ಮೇಲೆ, ಧರ್ಮದ ದೇವರ ಹೆಸರಿನಲ್ಲಿ ಮತ್ತು ಇತಿಹಾಸದ ಪುಟಗಳನ್ನು ತಿರುಚಿ ಬರಿದಾದಂಥ ಪುಸ್ತಕಗಳನ್ನು ಇವುಗಳನ್ನು ಸೇರಿಸಿ
ಮಕ್ಕಳಲ್ಲಿ ವಿಷಬೀಜವನ್ನು ತುಂಬುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ಏನೇ ಕೇಳಿದ್ರೆ ಹೌದು ಪ್ರಜಾಪ್ರಭುತ್ವ ಒಂದು ಕಡೆ ಹೇಳ್ತೀರಿ, ಪ್ರಜಾಪ್ರಭುತ್ವದ ನಿಯಮಗಳಲ್ಲಿ ನಾವು ಪಾಲಿಸಬೇಕು ಪ್ರಜಾಪ್ರಭುತ್ವಕ್ಕೆ ಅಂತ ಹೇಳ್ತೀರಿ. ಆದರೆ ಪ್ರಜಾಪ್ರಭುತ್ವ ನಿಯಮಗಳನ್ನೇ ನೀವು ಪಾಲಿಸ್ತಾ ಇಲ್ಲ. ಹಾಗಾದರೆ ನೀವು ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಿ? ಆಮೇಲೆ ಜೆನ್ಜಿ ಬಗ್ಗೆ ನೀವು ಇದೇ ವಿರುದ್ಧವಾಗಿ ಮಾತಾಡಿದವರು ಈಗ ಜೆನ್ಜಿ ಅವರು ಪ್ರಾಮಾಣಿಕರು, ಅವರು ದೇಶಭಕ್ತರು, ಮುಂದಿನ ಪೀಳಿಗೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡಬೇಕು ಅಂತ ಹೇಳ್ತೀರಿ. ಕೂರಿಸ್ಕೊಂಡು ಯಾರು ಮಾತಾಡಬೇಕಾಗಿದ್ದಿದ್ದು? ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಕ್ಷಣ ಸಚಿವರಾಗಿದ್ದಂತಹ ಆಗ ಧರ್ಮೇಂದ್ರ ಪ್ರಧಾನ್ ಅವರು ಪ್ರತಿಭಟನೆಗೆ ಕರೆ ಕೊಟ್ಟಾಗ ಅಥವಾ ಬೇಡಿಕೆಗಳಿಗೆ ಮನವಿ ಸಲ್ಲಿಸಿದಾಗ ಯಾಕೆ ನೀವು ಅವ್ರನ್ನ ಕರೆದು ಮಾತಾಡಲಿಲ್ಲ? ಈ ಪ್ರತಿಭಟನೆಗಳು ಮಾಡಿದಾಗ ಇವ್ರದ್ದು ರಾಷ್ಟ್ರ ವಿರೋಧಿಗಳು ಅಂತೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಿದ್ರಿ, ಅವರಿಗೆ ಚೀನಾದವರು ಪಾಕಿಸ್ತಾನದವರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ರಿ. ಆಮೇಲೆ ಅವರು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅಂತೇಳಿ ಅವ್ರ ಮೇಲೆ ಆರೋಪಗಳನ್ನ ಹೊರಿಸಿದ್ರಿ. ಆಮೇಲೆ ಅವ್ರ ಮೇಲೆ FIRಗಳು ಹಾಕಿದ್ರಿ. ಆ FIRಗಳ ಮೇಲೆ ಅವ್ರ ಮೇಲೆ ಟಾರ್ಚರ್ ಮಾಡಿದ್ರಿ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ ಎಷ್ಟು ಅಮಾನವೀಯವಾಗಿ ನಡೆಸ್ಕೊಂಡ್ರು ಅಂತ ನಿಮಗೆ ಗೊತ್ತಿದೆ. ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ ಪೊಲೀಸರು ಬ್ಯಾಡ್ಜ್ ಧರಿಸಿರಲಿಲ್ಲ. ಈಗೆಲ್ಲ ಇದನ್ನೆಲ್ಲ ಯಾಕೆ ನೀವು ಪ್ರಶ್ನೆ ಮಾಡ್ತಿಲ್ಲ ಮೋಹನ್ ಭಾಗವತ್ ಅವರೇ? ನೀವು ಮಾಡಬೇಕಲ್ವ ಇದನ್ನೆಲ್ಲ? ನೀವು ನೋಂದಣಿ ಮಾಡಿದಾಗ ಮಾಡ್ಕೊಳ್ಳಿ ಅಂದಾಗ ಮಾತಾಡೋದಿಲ್ಲ, ಅದು ರಾಜಕೀಯ ಅಂತ ಹೇಳ್ತೀರಿ. ಪ್ರತಿಭಟನೆ ಮಾಡಿದಾಗ ರಾಜಕೀಯ ಅಂತ ಹೇಳಿದ್ರಿ, ಇದರಿಂದ ಪಿತೂರಿ ಇದೆ ಅಂತ ಹೇಳಿದ್ರಿ. ಈಗ ಅವರು ಪ್ರಾಮಾಣಿಕರು ಅಂತ ಹೇಳ್ತೀರಿ. ಒಂದೊಂದು ಸತಿ ಒಂದೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದೀರಿ. ಹಾಗಾದರೆ ನಿಮ್ಮ ನಿಲುವು ಏನು ಎಂಬುದನ್ನು ಕರೆಕ್ಟಾಗಿ ಸ್ಪಷ್ಟಪಡಿಸಬೇಕು. ಆಮೇಲೆ ನೀವು ಪ್ರೊಪಗಾಂಡಗಳನ್ನು ಸೆಟ್ ಮಾಡೋದ್ರಲ್ಲಿ ನಿಸ್ಸೀಮರು ಅಂತ ಎಲ್ಲರಿಗೂ ಗೊತ್ತಿದೆ. ದೇಶದ ಧರ್ಮದ ವ್ಯವಸ್ಥೆ ಆಗ್ಬೋದು, ಹಿಂದುತ್ವ ಆಗ್ಬೋದು, ಅಥವಾ ಶಿಕ್ಷಣ ವ್ಯವಸ್ಥೆ ಆಗ್ಬೋದು, ಇವನ್ನೆಲ್ಲ ಪ್ರೊಪಗಾಂಡ ಸೆಟ್ ಮಾಡಿದ್ರಿ. ಈ ಪ್ರೊಪಗಾಂಡವನ್ನು ಜೆನ್ಜಿ ಹೋರಾಟಗಾರರು ಮುರಿದ್ರು ಅನ್ನೋದು ದೊಡ್ಡ ಇತಿಹಾಸ. ಇವಾಗ ಇತಿಹಾಸ ಪುಟಕ್ಕೆ ಸೇರ್ತಾ ಇದೆ. ಮೊದಲ ಬಾರಿಗೆ ನಾವು ರಾಜೀನಾಮೆ ಕೊಡುವುದಿಲ್ಲ, ಈ ಸರ್ಕಾರದಲ್ಲಿ ರಾಜೀನಾಮೆ ಕೊಡೋರು ಯಾರೂ ಇಲ್ಲ, ನಮ್ಮದೇ ಸರ್ಕಾರ ಅಂತೇಳಿ ಹೇಳ್ತಾ ಇದ್ರಿ. ಮತ್ತು ಬರೀ ಸುಳ್ಳುಗಳನ್ನ ಹೇಳ್ಕೊಂಬಂದ್ರಿ. ಅದ್ರ ಬಗ್ಗೆ ಇದುವರೆಗೂ ಯಾವುದೇ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಆದರೆ ಇದೇ ಮೊದಲ ಬಾರಿ ಕೇಂದ್ರ ಸಚಿವರೊಬ್ಬರು ರಾಜೀನಾಮೆ ಕೊಡಬೇಕಾಯಿತು. ಯಾಕೆ ಅಂದರೆ ಜೆನ್ಜಿ ಹೋರಾಟದ ಫಲ. ಇನ್ನು ಎರಡನೇ ವಿಷಯಕ್ಕೆ ಬರಬೇಕು ಅಂತ ಅಂದರೆ ಮೀಸಲಾತಿಯನ್ನು ಬಿಟ್ಕೊಡಿ ಅಂತ ಕೇಳ್ತಿದ್ರೆ. ಮೀಸಲಾತಿಯನ್ನು ಯಾಕೆ ಬಿಟ್ಕೊಡ್ಬೇಕು? ಬಿಟ್ಕೊಡೋದಕ್ಕೆ ನೀವು ಏನು ಮಾಡಿದ್ದೀರಿ? RSS ಅವರು ಏನು ಮಾಡಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇನು ಅಂತಂದರೆ ಮೀಸಲಾತಿ ಅಂದರೆ ರಿಸರ್ವೇಷನ್, ಉದ್ಯೋಗದಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಅಥವಾ ಇನ್ನೊಂದರಲ್ಲಾಗಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದರು. ಹಾಗಂತ ಅವರು ದಲಿತರ ಪರವಾಗಿ ಯಾವತ್ತೂ ನಿಂತಿರಲಿಲ್ಲ, ಅಥವಾ ಯಾವುದೇ ಸಮುದಾಯದ ಪರವಾಗೂ ನಿಂತಿರಲಿಲ್ಲ. ಮಹಿಳೆಯರನ್ನ ಶೋಷಣೆ ಮಾಡ್ತಿದ್ದ ಮಹಿಳೆಯರು ಕೂಡ ನೀವೇ. ಆಮೇಲೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶೋಷಣೆ ಮಾಡಿದವರು ನೀವೇ. ಈಗ ಎಲ್ಲದರಿಂದ ಸಮಾನತೆ ಸಿಗಬೇಕು ಅಂತೇಳಿ ರಿಸರ್ವೇಷನ್ ಮಾಡಿದ್ರು. ಅವರು ರಿಸರ್ವೇಷನಲ್ಲಿ ಒಂದು ವಿಷಯನ ಹೇಳಿದ್ದನ್ನು ಇದುವರೆಗೂ ಯಾರೂ ಪ್ರಸ್ತಾಪ ಮಾಡ್ತಿಲ್ಲ, ಯಾರು ಚರ್ಚೆನೂ ಮಾಡ್ತಿಲ್ಲ. ಏನು ರಿಸರ್ವೇಷನ್ನು ಅಂದರೆ, ರಿಸರ್ವೇಷನ್ ಪ್ರಕಾರ ಏನು ಮೀಸಲಾತಿ SC STಗಳಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ಬೇರೆ ಬೇರೆ ಶೋಷಿತ ವರ್ಗಗಳಿಗೆ ಏನು ಮೀಸಲಾತಿ ಅಂತ ಕೊಟ್ಟಿದ್ದಾರೆ, ಅದನ್ನು ಕೇವಲ 10 ವರ್ಷಗಳ ಕಾಲ ಮಾತ್ರ ಕೊಡಬೇಕು ಅಂತೇಳಿ ಅಂಬೇಡ್ಕರ್ ಅವರು ಗರಿಷ್ಠ ಕಾಲಮಿತಿಯನ್ನು ನಿಗದಿಪಡಿಸಿದರು. ಆದರೆ ಇದುವರೆಗೂ ಬಂದ ಕಾಂಗ್ರೆಸ್ ಸರ್ಕಾರ ಅಥವಾ ಆಗಲಿ BJP ಸರ್ಕಾರ ಆಗಲಿ ಅಥವಾ ಬೇರೆ ಪಕ್ಷಗಳ ಅಧಿಕಾರಕ್ಕೆ ಬಂದಿದ್ದಾಗಲಿ ಯಾರೂ ಕೂಡ ರಿಸರ್ವೇಷನ್ನ ಇದುವರೆಗೂ ಪೂರ್ಣ ಪ್ರಮಾಣದಲ್ಲಿ, ಅಂದರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಇದುವರೆಗೂ ಪೂರ್ಣ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಕೊಟ್ಟೇ ಇಲ್ಲ. ಈಗ ಯಾಕೆ ಬ್ಯಾಕ್ಲಾಕ್ ಅಂತೇಳಿ ಯಾಕೆ ಉಳ್ಕೊಂಡಿದೆ ಅಂದರೆ, ಬ್ಯಾಕ್ಲಾಕ್ ಅಂದರೆ ನೀವು ಹಿಂದೆ ಉಳಿಸ್ಕೊಂಡು ಬಂದಂಥ ಮೀಸಲಾತಿಯ ಪರ್ಸೆಂಟೇಜ್ ಏನಿದೆ ಅದು ಉಳಿದಿದೆ. ಆ ಬ್ಯಾಕ್ಲಾಕನ್ನು ನೀವು ಕಂಪ್ಲೀಟ್ ಮಾಡಿ ಭರ್ತಿ ಮಾಡಿದ್ರೆ ಆಮೇಲೆ ಅದನ್ನು 5 ವರ್ಷಗಳ ಕಾಲ ಮೀಸಲಾತಿನ ಉಳಿಸ್ಕೊಂಡು ನಂತರ ನೀವು ಇಡೀ ದೇಶಾದ್ಯಂತ ಮೀಸಲಾತಿಯನ್ನೇ ತೆಗೆದುಬಿಡಿ. ಯಾರಿಗೂ ಅಭ್ಯಂತರ ಇಲ್ಲ ಅದರಲ್ಲಿ. ಯಾಕಂದರೆ ಎಲ್ಲರೂ ಸರಿಸಮಾನವಾಗಿ ನಿಂತಿರ್ತಾರೆ, ಎಲ್ಲರೂ ಮಾಡ್ತಾರೆ. ಸರ್ಕಾರಿ ಸೌಲಭ್ಯಗಳನ್ನು ತಗೊಂಡ ತಕ್ಷಣ ನಿಮಗೆ ಹೊಟ್ಟೆ ಉರಿತದೆ. ಯಾಕೆ ಹೊಟ್ಟೆ ಉರಿತದೆ ನಿಮಗೆ? ನೀವು ಮಾಡಿದ ಶೋಷಣೆಯನ್ನು ಇವತ್ತುಗಳು ಮಾಡ್ತಾ ಇದ್ದಿಲ್ಲ. ನಿಮ್ಮ ಶಾಲೆಗಳಲ್ಲಿ ಎಷ್ಟು ಜನಕ್ಕೆ ನೀವು ಮೀಸಲಾತಿ ಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಸಿದ್ದೀರಿ? ನೀವು ಶೋಷಿತ ವರ್ಗದವರು ಯಾಕೆ ಅವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು? ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕಲ್ವ ನಿಮಗೆ? ಚರ್ಚೆ ಮಾಡಿದಿರ ನೀವು ಏಕಾಏಕಿ ನೀವು ಮೀಸಲಾತಿ ತೊಗೊಂಡಿದ್ದೀರಿ, ಸರ್ಕಾರಿ ಸೌಲಭ್ಯಗಳನ್ನ ತೊಗೊಂಡಿದ್ದೀರಿ, ನೀವು ಮೀಸಲಾತಿ ಬಿಟ್ಕೊಡಿ ಅಂತಂದರೆ ಯಾರು ಬಿಟ್ಕೊಡ್ತಾರೆ? ನಿಮ್ಮದೇ ಅದರಲ್ಲಿ ಕೇಂದ್ರ ಸರ್ಕಾರದವರಾಗಲಿ ನೀವು ಅಕ್ರಮಗಳನ್ನ ಮಾಡಿದ್ದೀರಿ, ಭ್ರಷ್ಟಾಚಾರ ಮಾಡಿದ್ದೀರಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಅದನ್ನು ತಡೆಗಟ್ಟಲು ವಿಫಲ ಆಗಿದ್ದೀರಿ, ನಿಮ್ಮ ಸ್ಥಾನಕ್ಕೆ ಅಯೋಗ್ಯರು, ನೀವು ರಾಜೀನಾಮೆ ಕೊಡಿ ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋಕ್ಕೆ ಯಾಕೆ ಹಿಂದೇಟು ಹಾಕಿದ್ರು? ಯಾಕೆ ಅವ್ರ ಮೇಲೆ ಒತ್ತಡ ಹಾಕಿ ರಾಜೀನಾಮೆ ಕೊಡಿಸ್ಬೇಕಾಯ್ತು? ಪ್ರಹ್ಲಾದ್ ಜೋಶಿ ಅಂತ ಅಯೋಗ್ಯರನ್ನು ನೀವು ಶಿಕ್ಷಣ ಸಚಿವರನ್ನಾಗಿ ಹೆಂಗೆ ಮಾಡಿದ್ರಿ ನೀವು? ನಿತಿನ್ ಗಡ್ಕರಿ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಮಾಡಿರೋಂಥ ಭ್ರಷ್ಟಾಚಾರಗಳು ಎಷ್ಟಿದೆ?
ಎಥನಾಲ್ E20 ಪೆಟ್ರೋಲ್ ಮಿಶ್ರಿತ ಇಂಧನ ಬಳಸಿ ಅಂತೇಳಿ ನೀತಿಯನ್ನು ಜಾರಿ ತರ್ತಾ ಇದ್ದಿಲ್ಲ, ಅದರಲ್ಲಿ ಎಷ್ಟು ದುಡ್ಡು ಹೊಡಿಯೋದಕ್ಕೆ ಪ್ರಯತ್ನ ಪಡ್ತೀರಿ? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ RSSನವರು? ಕೇವಲ ಜಂಜಿ ಹೋರಾಟ ಮಾಡಿ ಒಬ್ಬರ ಸಚಿವರ ಸ್ಥಾನವನ್ನು ತಲೆದಂಡ ಆಯಿತು ಅಂದ ತಕ್ಷಣ ನಿಮಗೆ ಜಂಜಿ ಹೋರಾಟದ ಮೇಲೆ ಪ್ರಾಮಾಣಿಕತೆ ಅರಿವಾಯಿತು. ಆಮೇಲೆ ಈಗ ರಿಸರ್ವೇಷನ್ ಮೇಲೆ ಬಂದಿದ್ರಿ, ರಿಸರ್ವೇಷನನ್ನು ತೆಗೆದಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ರಿಸರ್ವೇಷನ್ನ ತೆಗೀರಿ, ಯಾರು ಬೇಡಲ್ಲ. ಅದೇ ಬ್ಯಾಕ್ಲಾಕ್ ಹುದ್ದೆಗಳನ್ನು ಪೂರ್ತಿ ಭರ್ತಿ ಮಾಡಿ. ನೀವು ಇಷ್ಟು ವರ್ಷಗಳಿಂದ ಯಾಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ರಿ? ನಿಮಗೆ 12 ವರ್ಷ ಸಾಕಾಗಲಿಲ್ವ ಬ್ಯಾಕ್ಲಾಕ್ ಹುದ್ದೆ ಭರ್ತಿ ಮಾಡೋದಕ್ಕೆ? ಭರ್ತಿ ಮಾಡಬೇಕಲ್ವಾ? ಹಾಗಾಗಿ RSS ಮುಖಂಡರ ಮೋಹನ್ ಭಗತ್ ಅವರು ಇದೆಲ್ಲ ಅಧಿಕ ಪ್ರಸಂಗಿತನ ಮಾತಾಡೋದು ಬಿಟ್ಟು ಮಹಾನ್ ದೇಶಭಕ್ತರ ಥರ ಅಥವಾ ಸಮಾನತೆ ಬಗ್ಗೆ ಈ ಥರ ಮಾತಾಡೋ ಬದಲು ಸಮಾನತೆ ಕಲ್ಪಿಸಬೇಕಾದರೆ ಮೂಲಭೂತವಾಗಿ ಶೋಷಿತ ಸಮುದಾಯಗಳು ಸಮಾನ ಮಟ್ಟಕ್ಕೆ ಬರುವಂಥ ವ್ಯವಸ್ಥೆ ಕಲ್ಪಿಸಿ. ಸರ್ಕಾರ ಏನು ಭರವಸೆ ಕೊಟ್ಟಿತ್ತು ಅದನ್ನು ಮಾಡೋಕ್ಕೆ ಹೇಳಿ, ಬೇಡದಿರೋದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ರಸ್ತೆ ಅಭಿವೃದ್ಧಿ ಮಾಡ್ತೀನಿ ಅಂದರೂ ಮಾಡಿದ್ರಾ? ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಕರ್ನಾಟಕದಲ್ಲಿ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಕಟ್ತಿರೋಂಥ ಸೇತುವೆಗಳು ಉದ್ಘಾಟನೆಯಾಗಿ ಕೆಲವೇ ದಿನಗಳು ಉರುಳಿ ಬೀಳ್ತಾ ಇದೆ, ಅದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ಇದನ್ನೆಲ್ಲ ಮೋಹನ್ ಭಾಗವತರು ಮಾತಾಡಬೇಕಾಗಿದೆ.